ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ ಇವತ್ತು ಕಿಚ್ಚ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಕಿಚ್ಚನ ಪಂಚಾಯಿತಿ ಅಂದ್ರೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಹೋಗ್ತಾರೆ ಅನ್ನೋ ವಿಷಯ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅವರು ಟ್ವಿಸ್ಟ್ ಕೊಟ್ಟಿದ್ದಾರೆ 2 ಎವಿಕ್ಷನ್ ಅಂತ. ಸೊ ಹಾಗಾಗಿ ಇಬ್ರು ಮನೆಯಿಂದ ಹೊರಗೆ ಹೋಗ್ತಾರೆ ಕನ್ಫರ್ಮ್ ಆಗಿ ಅಂತಾನೆ ಇದೆ. ಯಾಕಂದ್ರೆ ಈ 2 ವಾರ ಏನು ಎಲಿಮಿನೇಷನ್ ಇರ್ಲಿಲ್ಲ. ಸೊ ಗೆಸ್ಟ್ ಗಳು ಬಂದವರು ಗೆಸ್ಟ್ ಗಳಾಗೆ ಹೋದ್ರು. ಇನ್ನು ಮನೆಯಲ್ಲಿ ಉಳಿದಂತ ಸ್ಪರ್ಧಿಗಳಿಗೆ ನಿಜವಾದ ಆಟ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು 2 ಎಲಿಮಿನೇಷನ್ ಇದೆ. ಸೊ ಇವತ್ತು ಹೋಗ್ತಾರಾ ಅಥವಾ ನಾಳೆ ಅದು ಕಂಟಿನ್ಯೂ ಆಗುತ್ತಾ ಅನ್ನೋದು ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ. ಬಟ್ ತೋರ್ಸೋ ಪ್ರಕಾರ ಇವತ್ತಿನ ಪ್ರೋಮೋ ಬಿಟ್ಟಿರೋ ರೀತಿ ನೋಡಿದ್ರೆ ಯಾಕೋ ಇವತ್ತೇ ಡಬಲ್ ಎಲಿಮಿನೇಷನ್ ಆಗುತ್ತೆ, ನಾಳೆ ಇನ್ನೊಬ್ರು ಹೋಗ್ತಾರೆ ಅನ್ನೋದು ಕೂಡ ನಮ್ಗೆಲ್ಲೋ ಗೊಂದಲ ತರ್ತಾ ಇದೆ. ಯಾಕಂದ್ರೆ ಇನ್ನು 3 ಜನ ಹೋದ್ರೆ ಮನೆ ಫುಲ್ ಖಾಲಿ ಅನ್ಸುತ್ತೆ. ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು. ಇನ್ನು ಬಿಗ್ ಬಾಸ್ ಅನ್ನ ಹಚ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಈ ಬಿಗ್ ಬಾಸ್ ಅಲ್ಲಿ ಇಷ್ಟಪಟ್ಟವ್ರು ಅಂದ್ರೆ ಕಂಟೆಸ್ಟೆಂಟ್ ತುಂಬಾ ಹಚ್ಕೊಂಡವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಇನ್ನು ಬಿಗ್ ಬಾಸ್ ಮುಗಿಯುತ್ತೆ ಅನ್ನೋದು ಕೂಡ ಸ್ವಲ್ಪ ಬೇಜಾರಾಗ್ತಾ ಇದೆ ನೋಡೋಕೆ. ಹಾಗೆ ಬಿಗ್ ಬಾಸ್ ಮುಗಿದ ನಂತರ ಮತ್ತೆ ಇನ್ನೇನು ಮಾಡೋದು ಅಥವಾ ಮತ್ತೆ ಬಿಗ್ ಬಾಸ್ ಬರೋ ತನಕ ಕಾಯ್ಬೇಕಲ್ಲ ಅಂತ ಕೆಲವರು ಚಿಂತೆ ಮಾಡ್ತಿದ್ರೆ, ಈಗ ಬಿಗ್ ಬಾಸ್ ಅಲ್ಲಿ ಆಗ್ತಿರೋದು ಕೂಡ ಗೆಸ್ಟ್ ಗಳು ಬರ್ತಿದ್ದಾರೆ. ಆ ಗೆಸ್ಟ್ ಗಳು ಬಂದಿರೋರು ಎಲಿಮಿನೇಟ್ ಆಗೋರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲೊಂದು ಗೊತ್ತಾಗ್ತಾ ಇದೆ. ಹಾಗಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇಂದ ಭಾಗ್ಯ ಮತ್ತೆ ತಾಂಡವ್ ಅವರ ಪಾತ್ರಧಾರಿಗಳು ಬರ್ತಾ ಇದ್ದಾರೆ. ಆಮೇಲೆ ಪ್ರೇಮ್ ಅವ್ರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಡೈರೆಕ್ಟರ್ ಪ್ರೇಮ್ ಅವ್ರು ಬರ್ತಾ ಇದ್ದಾರೆ. ಸೊ ಅಲ್ಲಿ ಈ ಇಬ್ರು ಕೂಡ ಒಬ್ಬರ ಕಂಟೆಸ್ಟೆಂಟ್ ನ ಹೊರಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ನೋಡಿದ್ರೆ ಈಗ ರಾಶಿಕಾ, ಸ್ಪಂದನ, ಸೂರಜ್ ಮತ್ತೆ ಧ್ರುವಂತ್ ಅವರು 4 ಜನ ಲಾಸ್ಟ್ ಅಲ್ಲಿ ನಿಂತಿರ್ತಾರೆ. ಸೊ ಅಂದ್ರೆ ಸೇಫ್ ಆಗಿ ಕೆಲವರು ಡೇಂಜರ್ ಝೋನ್ ಇಂದ ಹೋಗಿರ್ತಾರೆ. ಬಟ್ 4 ಜನರು ಮೇನ್ ಆಗಿ ಅಲ್ಲಿ ಎಲಿಮಿನೇಷನ್ ಹತ್ರ ನಿಂತಿರ್ತಾರೆ. ಸೊ ಹಾಗಾಗಿ ಲಾಸ್ಟ್ ಅಂದ್ರೆ ಈ ವಿನಯ್ ಅವರ ಟಾಸ್ಕ್ ಅಲ್ಲಿ ಅಂದ್ರೆ ವಿನಯ್ ಅವರು ಇದ್ದ ಸೀಸನ್ ಅಲ್ಲಿ ಏನ್ ಮಾಡಿದ್ರು ಆ ತರ ಒಂದು ಮಾಡಿದ್ದಾರೆ. ಆ ಒಂದು ತಿರ್ಗಿಸೋದ್ರಿಂದ ಆ ಒಂದು ಯಾರು ಕೊನೆಗೆ ಉಳಿತಾರೆ, ಆ ಒಂದು ಫೋಟೋ ಯಾರ್ದು ಹೋಗುತ್ತೆ, ಆ ಒಂದು ಟಾಸ್ಕ್ ಅಲ್ಲಿ ಇವತ್ತು ಯಾರಲ್ಲಿ ಉಳಿಬಹುದು ಅನ್ನೋದು ಕೂಡ ಇಲ್ಲಿ ಖಾತ್ರಿ ಆಗ್ತಾ ಇಲ್ಲ. ಬಟ್ ನೋಡ್ಬೇಕು. ಅಲ್ಲಿ ಒಂದು ಕಡೆ ಕ್ಯಾಮ್ರಾವನ್ನ ನೋಡಿದಾಗ ಅಲ್ಲಿ ಧ್ರುವಂತ್ ಅವ್ರು ಕಾಣಿಸ್ತಿಲ್ಲ. ಸೊ ಹಾಗಾಗಿ ಧ್ರುವಂತ್ ಅವ್ರು ಏನಾದ್ರು ಇಲ್ಲಿಂದ ಹೋಗಿದಾರ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಬಟ್ ಇನ್ನೊಂದು ಕ್ಲಿಪ್ ಅಲ್ಲಿ ನೋಡಿದ್ರೆ ಧ್ರುವಂತ್ ಅವ್ರು ಇದ್ದಾರೆ, ಸ್ಪಂದನ ಅವರು ಇದ್ದಾರೆ. ಹಾಗಾಗಿ ಬಿಗ್ ಬಾಸ್ ಏನಾದ್ರು ಅವ್ರಿಗೆ ಚಮಕ್ ಕೊಟ್ಟಿರ್ಬೋದಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಬಟ್ ಸ್ಪಂದನ ಅವ್ರು ಯಾಕೋ ಹೋಗ್ತಾರೆ ಅನ್ನೋದು ಇಲ್ಲಿ ಸ್ವಲ್ಪ ಡೌಟ್ ಇದೆ. ಯಾಕಂದ್ರೆ ಅವ್ರ ಆಟವನ್ನ ನೋಡ್ಕೊಂಡು ಬಂದಾಗ್ಲ ಅಥವಾ ಅವರು ಇಷ್ಟು ದಿನ ಅವರ ಫಿಸಿಕಲ್ ಅಲ್ಲಿ ಆಗಿರ್ಬೋದು ಅಥವಾ ಮಾತ್ನಲ್ಲಿ ಆಗಿರ್ಬೋದು ಮತ್ತೆ ಆಟ ಆಡ್ಕೊಂಡು ಬಂದ್ರು. ಬಟ್ ಫಿಸಿಕಲಿ ಅವ್ರು ತುಂಬಾ ಸ್ಟ್ರಾಂಗ್ ಇಲ್ಲ ಅಥವಾ ಎಲ್ಲೋ ಮಾತಾಡಲ್ಲ ಅನ್ನೋದು ಕಾರಣದಿಂದ ಸ್ಪಂದನ ಮತ್ತೆ ರಾಶಿಕಾ ಮೇಲೆ ಸ್ವಲ್ಪ ಡೌಟ್ ಇದೆ. ಇನ್ನು ಧ್ರುವಂತ್ ಅವರ ವಿಷಯದಲ್ಲೂ ಡೌಟ್ ಇತ್ತು. ಬಟ್ ಧ್ರುವಂತ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರ ಆಟವನ್ನ 2-3 ವಾರದಲ್ಲಿ ಏನ್ ನಾವು ನೋಡಿದ್ವಿ. ಆಮೇಲೆ ಮಲ್ಲಮ್ಮ ಅವ್ರು ಹೋದ ನಂತರ ಅವ್ರು ಬದಲಾಗಿರೋ ರೀತಿ ಅಥವಾ ರಕ್ಷಿತಾ ಅವ್ರ ಜೊತೆ ಅವ್ರು ಮಾತಾಡೋ ರೀತಿ ಇದೆಲ್ಲ ಸಾಕಷ್ಟು ಜನಗಳಿಗೆ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಧ್ರುವಂತ್ ಅವ್ರು ಉಳಿಬಹುದು ಅನ್ನೋದು ಒಂದು ಕಡೆ ಆದ್ರೆ, ರಾಶಿಕಾ ಮತ್ತೆ ಸ್ಪಂದನ ಏನಾದ್ರು ಇಬ್ರು ಹೋಗ್ತಾರೆ ಅನ್ನೋದು ಒಂದು ಫೀಲ್ ಕೊಡ್ತಾ ಇದೆ. ಬಟ್ ರಾಶಿಕಾ ಅವ್ರನ್ನ ಇಷ್ಟು ಬೇಗ ಕಳ್ಸಲ್ಲ ಅನ್ನೋದು ಒಂದು ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಜನರ ಓಟಿನ ಪ್ರಕಾರ ಹೋಗೋದು. ಬಟ್ ರಾಶಿಕಾ ಅವರು ತುಂಬಾ ಚೆನ್ನಾಗಿ ಆಟ ಆಡೋದು ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ. ಆಮೇಲೆ ಅವ್ರ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಯಾರನ್ನೂ ಕೂಡ ಕೇರ್ ಮಾಡಲ್ಲ. ಸೊ ಹಾಗಾಗಿ ರಾಶಿಕಾ ಅವರು ಇರ್ಬೋದು ಅಥವಾ ಸ್ಪಂದನ ಅವರು ಗ್ಯಾರಂಟಿ ಪಕ್ಕ ಹೋಗ್ತಾರೆ ಅನ್ನೋದು ಇಲ್ಲಿ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಸ್ಪಂದನ ಅವ್ರ ಆಟವನ್ನ ನೋಡ್ಕೊಂಡು ಬಂದಾಗ ನಾನು ಹೇಳ್ತಾ ಇರೋದು ಹೋಗಬಹುದು ಅನ್ನೋದು. ಆಮೇಲೆ ಇವತ್ತಿನ ಪ್ರೋಮೋದಲ್ಲೂ ಕೂಡ ಅಷ್ಟೇ ಸುದೀಪ್ ಅವ್ರು ಕಾಣಿಸ್ಲಿಲ್ಲ. ಸೊ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಅಂದ್ರೆ ಈ ಒಂದು ಎಪಿಸೋಡ್ ನಡೀತಾ ಇದೆ. ಸೊ ಎಷ್ಟೋ ಜನ ಸುದೀಪ್ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಸುದೀಪ್ ಅವರ ಕಿಚ್ಚನ ಪಂಚಾಯತ್ ಯಾರಿಗಿರ್ಬೋದು. ಆದ್ರೆ ಇವಾಗ ಕಿಚ್ಚನ ಪಂಚಾಯತಿಯಲ್ಲಿ ಕೊಡುವಷ್ಟು ಅಥವಾ ಕಿಚ್ಚನ ಪಂಚಾಯತಿಯಲ್ಲಿ ಮಾತಾಡ್ಬೇಕಾದ ವಿಷಯಗಳು ಏನು ಇರ್ಲಿಲ್ಲ. ಯಾಕಂದ್ರೆ ಈ ವಾರ ಫ್ಯಾಮಿಲಿ ರೌಂಡ್ ಆಗಿರೋ ಕಾರಣ ಫ್ಯಾಮಿಲಿ ಅವರು ತುಂಬಾ ಚೆನ್ನಾಗಿ ಬಂದು ಅವರೇ ಬುದ್ಧಿವಾದವನ್ನು ಹೇಳ್ತಾರೆ. ಸುದೀಪ್ ಅವ್ರು ಏನ್ ಈ ವಾರ ಲಾಸ್ಟ್ ಅಲ್ಲಿ ವೀಕೆಂಡ್ ಅಲ್ಲಿ ಹೇಳ್ತಾರೋ ಸೊ ಅದನ್ನ ಮನೆಯವರು ಬಂದು ಕಂಟೆಸ್ಟೆಂಟ್ ಗೆ ಹೇಳಿದ್ರು ಅಂತ ಅನಿಸ್ತಾ ಇತ್ತು ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಕಾವ್ಯ ಅವರ ಪೇರೆಂಟ್ಸ್ ಬಂದಾಗ ಅವರ ತಮ್ಮ ಆಗಿರ್ಬೋದು ಸ್ವಲ್ಪ ಮಾತಿನ ಬರದಲ್ಲಿ ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಅವರನ್ನ ಬೇಗ ಮನೆಯಿಂದ ಕಳಿಸಿದ್ರು. ಹಾಗಾಗಿ ಸುದೀಪ್ ಅವರು ಮಾಡೋ ಕೆಲಸವನ್ನ ಅವರ ಪೇರೆಂಟ್ಸ್ ಅಂದ್ರೆ ಅವರ ಮನೆಯವರೇ ಬಂದು ಮಾಡಿದ್ದಾರೆ. ಸೊ ಹಾಗಾಗಿ ಕಿಚ್ಚನ ಪಂಚಾಯತಿಯಲ್ಲಿ ಆಗ್ಬೇಕಾದಂತ ಕೆಲಸ ವೀಕಲ್ಲೇ ಆಗಿದೆ. ಅಂದ್ರೆ ಅವರ ಮನೆಯವರು ಬಂದು ಬುದ್ಧಿವಾದ ಹೇಳೋದಾಗಿರ್ಬೋದು, ಅಶ್ವಿನಿ ಅವರಿಗೆ ಮೇನ್ಲಿ ಅವರ ತಾಯಿ ಬಂದು ಬುದ್ಧಿವಾದ ಹೇಳೋದಾಗಿರ್ಬೋದು. ಅದ್ರಲ್ಲಿ ಒಂದು ಮಾತು ಹೇಳ್ತಾರೆ, ಅವ್ರು ಮನೆಯಲ್ಲಿ ಇಷ್ಟು ಗಲಾಟೆ ಎಲ್ಲ ಮಾಡಲ್ಲ ಬಟ್ ಇಲ್ಲಿ ಮಾತ್ರ ಯಾಕೋ ಜಾಸ್ತಿ ಮಾಡ್ತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇತ್ತು ಇದೆಲ್ಲೋ ಒಂದ್ ಕಡೆ ಕ್ಯಾಮ್ರಾ ಅವರನ್ನ ಫೋಕಸ್ ಮಾಡಕ್ ಈ ತರ ಮಾಡ್ತಿದಾರೋ ಏನೋ ಅಂತ ಅನ್ನಿಸ್ತಾ ಇದೆ. ಸೊ ಗೊತ್ತಿಲ್ಲ, ಅಶ್ವಿನಿ ಅವರ ನಿಜವಾದ ಬಣ್ಣವನ್ನ ಬಯಲು ಮಾಡ್ತಾರ ಅವರ ತಾಯಿ. ಹೌದು, ನೋಡುವಾಗ ಹಾಗೆ ಅನ್ನಿಸ್ತು. ಯಾಕಂದ್ರೆ ಮನೇಲಿ ಆ ತರ ಇಲ್ಲ, ಇಲ್ಲಿ ಹೀಗೆ ಇದೆಯಾ ಅಂತ ಒಂದು ಮಾತನ್ನ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರ ಇರದ ರೂಪವನ್ನ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಪೋರ್ಟ್ರೆ ಮಾಡ್ತಿದ್ದಾರೆ. ಅಂದ್ರೆ ನಾನು ಈ ತರ ಅಂತ
ತೋರಿಸ್ಕೊಳ್ತಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಗಿಲ್ಲಿ ಅವರ ತಾಯಿ ಬಂದಾಗ ಹೇಳ್ತಾರೆ, ನೀನ್ ಮನೇಲಿ ಹೇಗಿದ್ಯಾ ಹಾಗೇನೆ ಇದ್ಯಾ ಮಗ ಅಂತ ಒಂದು ಮಾತನ್ನ ಹೇಳ್ತಾರೆ. ಸೊ ಹಾಗಾಗಿ ಗಿಲ್ಲಿ ಅವರ ಬದಲಾವಣೆ ಏನು ಮನೆಯವ್ರಿಗೆ ಅಷ್ಟು ಚೇಂಜಸ್ ಕಾಣಲಿಲ್ಲ, ಬಟ್ ಕೆಲವೊಂದು ಸ್ಪರ್ಧಿಗಳ ಒಂದು ಬದಲಾವಣೆ ಏನು ಚೇಂಜಸ್ ಆಗ್ತಿದೆ. ಅವರ ಫೇಸ್ ಅಲ್ಲಿ ಆಗಿರ್ಬೋದು ಅಥವಾ ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗಿರೋದು ಅವರ ಮನೆಯವರೇ ಬಂದೇ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಎಷ್ಟೋ ಜನ ಅಂದ್ರೆ ಮನೆಯವರು ಬಂದಂತಹ ಅವರ ಪೇರೆಂಟ್ಸ್ ಏನಿದ್ದಾರೆ, ಎಷ್ಟೋ ಜನರು ಬಂದು ಅವರ ಅಂದ್ರೆ ಅವರ ಮಕ್ಕಳಿಗೆ ಆಗಿರ್ಬೋದು ಅಥವಾ ಹೆಂಡತಿಗೆ ಅಥವಾ ಗಂಡನಿಗೆ ಈ ತರ ಸಾಕಷ್ಟು ಬುದ್ಧಿಗಳನ್ನ ಹೇಳೋದಾಗಿರ್ಬೋದು ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಧನುಷ್ ಅವ್ರಿಗೂ ಕೂಡ ಅಷ್ಟೇ, ಅವರ ಆಟದ ಬಗ್ಗೆ ಅವರ ಹೆಂಡತಿ ಆಗಿರ್ಬೋದು ಅಥವಾ ಅವರ ತಾಯಿ ಆಗಿರ್ಬೋದು ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಆಮೇಲೆ ಸಾಕಷ್ಟು ಬಂದವರು ಕೂಡ ಗಿಲ್ಲಿ ಅವ್ರನ್ನ ಮೆಚ್ಕೊಳ್ತಾ ಇದ್ದಾರೆ ಇಲ್ಲಿ, ಅದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿಯ ಹವಾ ಹೊರಗಡೆ ಎಷ್ಟಿದೆ ಅಂತ ನಮ್ಗೆ ಗೊತ್ತು. ಸೊ ಹಾಗಾಗಿ ಒಳಗಡೆ ಇರೋರಿಗೆ ಗೊತ್ತಿಲ್ಲ, ಬಟ್ ಅವರ ಪೇರೆಂಟ್ಸ್ ಎಲ್ಲ ಬಂದಾಗ ಗಿಲ್ಲಿ ಅವ್ರನ್ನ ಅಷ್ಟು ಇಷ್ಟಪಟ್ಕೊಂಡು ಗಿಲ್ಲಿಯವ್ರ ಜೊತೆ ಮಾತಾಡ್ಬೇಕಂತ ಹೋಗಿ ಮಾತಾಡ್ತಾರಲ್ಲ, ಆಗ ಮನೆಯವ್ರಿಗೆಲ್ಲೂ ಒಂದ್ ಕಡೆ ಡೌಟ್ ಬಂದಿರ್ಬೇಕು ಗಿಲ್ಲಿಯ ಹವಾ ಹೊರಗಡೆ ಸಿಕ್ಕಾಪಟ್ಟೆ ಇದೆ ಅನ್ನೋದು. ಬಟ್ ಅವರ ಆಟವನ್ನ ಬಿಟ್ಕೊಡದೆ ಅವರು ಇನ್ನೂ ಚೆನ್ನಾಗಿ ಮೋಟಿವೇಟ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ಇವತ್ತಿನ ಸಂಚಿಕೆ ಅಂದ್ರೆ ಈ ವಾರ ಕಿಚ್ಚನ ಅನುಪಸ್ಥಿತಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಕಿಚ್ಚನ ಇಲ್ಲದೆ ಸಾಕಷ್ಟು ಜನ ಬೇಜಾರಾಗ್ತಾ ಇದ್ದಾರೆ, ಕಿಚ್ಚನ ಒಂದು ಮಾತಿಗೆ ಕಾಯ್ತಾ ಇದ್ದಾರೆ. ಬಟ್ ಈ ವಾರ ಅಷ್ಟೇನು ಕಿಚ್ಚ ಅವರು ಮಾತಾಡುವಂತದ್ದು ಏನು ಇರ್ಲಿಲ್ಲ. ಹಾಗಾಗಿ ಜಗಳ ಏನಾದ್ರು ಆಗಿದ್ರೆ ಅಥವಾ ಯಾರ್ದಾದ್ರು ತಪ್ಪಾಗಿದ್ರೆ ಅಲ್ಲಿ ಸುದೀಪ್ ಅವ್ರು ಬಂದು ಮಾತಾಡೋದು ಸರಿ ಇರುತ್ತೆ. ಬಟ್ ಈ ವಾರ ಫುಲ್ ಫನ್ನಿ ವೇ ಆಗ್ತಿತ್ತು, ಆಮೇಲೆ ಫನ್ನಿಲಿ ಈ ಒಂದು ಎಪಿಸೋಡ್ ಹೋಗ್ತಾ ಇತ್ತು. ಸೊ ಹಾಗಾಗಿ ಸುದೀಪ್ ಅವ್ರು ಏನು ಮಾತಾಡಕ್ ಚಾನ್ಸೇ ಇರ್ಲಿಲ್ಲ ಇಲ್ಲಿ. ಸೊ ಹಾಗಾಗಿ ನೋಡಿದಾಗ ಈ ಒಂದು ಎಪಿಸೋಡ್ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಆಗ್ತಾ ಇದೆ. ಆಮೇಲೆ ಗೆಸ್ಟ್ ಗಳು ಯಾರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.